ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಆಪರೇಷನ್ ಮೌನ ಕ್ರಾಂತಿಗೆ ಶರಣಾಗ್ತಿರುವಂತೆ ಕಾಣಿಸ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಅವರ ಹೇಳಿಕೆ ಇದು. ಜೆಡಿಎಸ್ ಮತ್ತು ಕಾಂಗ್ರೆಸ್ನವರೇ ಒಳೊಳಗೆ ಕಿತ್ತಾಡ್ಕೊಳ್ತಾ ಹೋಗ್ತಿದ್ದಾರೆ. ಇದು ಬಹಿರಂಗವೂ ಕೂಡ ಆಗ್ತಾ ಇದೆ. ಇದು ವಿಕೋಪಕ್ಕೆ ಹೋಗಿ ಅವರೇ ಸರ್ಕಾರವನ್ನ ಬೀಳಿಸುವ ಹಂತಕ್ಕೆ ತಲುಪಿದಾಗ ನಾವು ಮಧ್ಯಪ್ರವೇಶ ಮಾಡೋಣ, ಅಲ್ಲಿಯವರೆಗೂ ಕೂಡ ಮೌನ ಕ್ರಾಂತಿಯನ್ನ ಮಾಡೋ ಮೂಲಕವಾಗಿ ಆ ಕ್ಷಣವನ್ನ ನಾವು ಅವಕಾಶವನ್ನ ಬಳಸ್ಕೊಳ್ಳೋಣ, ಅಲ್ಲಿಯವರೆಗೂ ವೇಟ್ ಮಾಡೋಣ, ತಾನಾಗಿಯೇ ಸರ್ಕಾರ ಬಿದ್ದ ನಂತರ ಏನ್ ಮಾಡಬೇಕೋ ಅದನ್ನ ಮಾಡೇ ತೀರೋಣ ಅನ್ನುವಂತಹ ಒಂದು ಪಣವನ್ನ ತೊಟ್ಟಿದ್ದಾರೆ. ಅಲ್ಲಿಯವರೆಗೆ ಬಿಜೆಪಿ ನಾಯಕರು ಶಾಂತವಾಗಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು. ಪ್ರಮುಖರ ಒಂದು ಶಾಸಕರ ಸಭೆ ಆಯಿತು. ಈಗ ಶಾಸಕಾಂಗ ಪಕ್ಷದ ಸಭೆ ಇದೆ. ನಾಳೆ ರಾಜ್ಯಪಾಲರ ಜಂಟಿ ಅಧಿವೇಶನ ಸಹ ನಡೀತಾ ಇದೆ. ನಾನೊಂದು ಮಾತನ್ನು ಮಾಧ್ಯಮದ ಸ್ನೇಹಿತರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ವೇದಿಕೆ ಮೇಲೂ ಮುಖಂಡರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾವು 104 ಜನ ಇದ್ದೇವೆ. ಪ್ರತಿಪಕ್ಷದಲ್ಲಿದ್ದು ನಮ್ಮ ಕರ್ತವ್ಯವನ್ನು ನಿರ್ವಹಿಸೋಣ. ಅವರ ಕಚ್ಚಾಟ ತೀವ್ರಗೊಂಡಿದೆ. ಕಾಂಗ್ರೆಸ್ JDS ಬಡಿದಾಡಿಕೊಂಡು ಅಧಿಕಾರ ಕಳ್ಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಮಧ್ಯಪ್ರವೇಶ ಮಾಡಿ ಏನು ಮಾತನಾಡಿದ್ದೇನೆ. ವಿರೋಧ ಪಕ್ಷದವರಿಗೆ ನಮಗೆ ಜನ ಆದೇಶ ಮಾಡಿದ್ದಾರೆ, ವಿರೋಧ ಪಕ್ಷ ನಿಲ್ಲೋಣ. ಯಾವತ್ತು ಅವರು ಬಡಿದಾಡಿಕೊಂಡು ಅಧಿಕಾರ ಕಳ್ಕೊಂತಾರೋ ಸಹಜವಾಗಿ ಒಂದು ರಾಜಕೀಯ ಪಕ್ಷವಾಗಿ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಅಲ್ಲಿವರೆಗೆ ತಾಳ್ಮೆಯಿಂದ ಯಾವುದೇ ಒಂದು ಹೇಳಿಕೆಯನ್ನು ಕೊಡದೇನೆ ಜನರ ಸಮಸ್ಯೆಗೆ ಸ್ಪಂದಿಸೋಣ. ಇವತ್ತು ಈಗಾಗಲೇ ಸುಮಾರು 170 ತಾಲೂಕಿನಲ್ಲಿ ಭೀಕರ ಬರಗಾಲ ಇದೆ. ನಮ್ಮ 4-5 ತಂಡಗಳಲ್ಲಿ ನಾವೆಲ್ಲ ಹೋಗಿ ಬರಗಾಲದ ಸ್ಥಿತಿಗತಿಗಳನ್ನು ತಿಳ್ಕೊಂಡು ಬಂದಿದ್ದೇವೆ. ಯಾವುದೇ ಸಚಿವ ಇದರ ತಲೆ ಕೆಡಿಸಿಕೊಂಡಿಲ್ಲ, ಕಾಂಗ್ರೆಸ್ JDS ಶಾಸಕ ತಲೆ ಕೆಡಿಸಿಕೊಂಡಿಲ್ಲ. ಕಾಂಗ್ರೆಸ್ JDS ಬಡದಾಟದಲ್ಲಿ ಕೂತಿರುವ ಸಮಯದಲ್ಲಿ ನಾವು ರಾಜ್ಯದ ಜನರ ಸಂಕಷ್ಟವನ್ನು ತಿಳ್ಕೊಂಡು ಬಂದಿದ್ದೇವೆ. ಕುಡಿಯುವ ನೀರಿನ ಹಾಹಾಕಾರ, ಯಾವುದೇ ಜನರಿಗೆ ಉದ್ಯೋಗ ಇಲ್ಲ. ಇಂಥ ಸಂಕಷ್ಟದಲ್ಲಿ ಜನ ಇದ್ದಾಗ ಇವರು ಮೋಜು ಮಾಡಿಕೊಂಡು ಪರಸ್ಪರ ಕೆಚ್ಚಾಡಿಕೊಂಡು ಬೆಂಗಳೂರಿಗೆ ಕೂತಿರೋದನ್ನು ರಾಜ್ಯದ 6.5 ಕೋಟಿ ಜನ ಗಮನಿಸ್ತಾ ಇದ್ದಾರೆ. ನಾವು ಶಾಂತವಾಗಿ ವಿರೋಧ ಪಕ್ಷದಲ್ಲಿದ್ದು ನಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ರೆ ಸಹಜವಾಗಿ ಅವರು ಅಧಿಕಾರವನ್ನು ಕಳ್ಕೊಂಡು ಮನೆಗೆ ಹೋಗ್ತಾರೆ. ಅಲ್ಲಿಗೆ ತಾಳ್ಮೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಕೊನೆಗೂ ಪ್ರತಿಪಕ್ಷ ಸ್ಥಾನದಲ್ಲಿ ನಾವು ಕೂತು ನಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸಬೇಕು ಅನ್ನುವಂತಹ ಸತ್ಯವನ್ನ ಅರ್ಥಕೊಂಡಂಗೆ ಕಾಣಿಸ್ತಾ ಇದೆಯಾ ಬಿಜೆಪಿ? ಖಂಡಿತವಾಗಿಯೂ ಕೂಡ ಯಡಿಯೂರಪ್ಪನವರು ಈ ಒಂದು ಹೇಳಿಕೆಯನ್ನು ಕೊಟ್ಟ ತಕ್ಷಣ ಹಾಗೆ ಇದ್ಬಿಡ್ತಾರೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ಎಲ್ಲೋ ಒಂದ್ ಕಡೆ ಇದು ರಾಜಕೀಯ ಸ್ಟ್ರಾಟಜಿ ಆಗಿದೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಯಡಿಯೂರಪ್ಪನವರು ನಾವು ನಾಳೆಯ ಒಂದು ಜಂಟಿ ಅಧಿವೇಶನ ಉದ್ದೇಶಿಸಿ ಏನ್ ಮಾತನಾಡ್ತಾರೆ ಅದನ್ನು ಕೂಡ ನಾವು ಕೇಳೋಣ ಶಾಂತಚಿತ್ತರಾಗಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಯಡಿಯೂರಪ್ಪನವರ ಸ್ಟ್ರಾಟಜಿ ಏನಾಗಿರುತ್ತೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿರುತ್ತೆ. ಅಂದ್ರೆ ಒಟ್ಟಾರೆಯಾಗಿ ಎಲ್ಲಾ ಬೆಳವಣಿಗೆಗಳನ್ನು ಕೂಡ ಗಮನಿಸ್ತಾ ಇದ್ರೆ ನಿಜಕ್ಕೂ ಕೂಡ ಬಿಜೆಪಿಯ ಒಂದು ಹೆಜ್ಜೆ ಏನಿದೆ ಬಹಳ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಈಗ ಸ್ವತಃ ನಮ್ಮ ಜೊತೆ CT ರವಿ ಅವರು ಇದ್ರೆ ಕೇಳೋಣ ಬನ್ನಿ. ಸರ್, ನಾಳಿನ ಒಂದು ಜಂಟಿ ಅಧಿವೇಶನ ಸಂದರ್ಭದಲ್ಲಿ ನಿಮ್ಮ ಪಾತ್ರ ಏನು? ಪ್ರತಿಪಕ್ಷವಾಗಿ ಶಾಂತವಾಗಿರ್ತೀರಾ, ಏನ್ ಮಾಡ್ತೀರಾ? ರಾಜ್ಯಪಾಲರ ಭಾಷಣ ಇದೆ. ಈಗ ಅಶಾಂತಿ ಇರೋದು ಕಾಂಗ್ರೆಸ್ ಮತ್ತು JDSನಲ್ಲಿ. ಯಾರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ಏಕಪಾತ್ರ ಅಭಿನಯ ಹೆಂಗೆ ಮಾಡ್ತಿದ್ದಾರೆ, ಒಂದು ಅರ್ಥ ಆಗದೇ ಇರೋ ಸ್ಥಿತಿ ಇದೆ. ಬಹುಶಃ ರಾಜ್ಯದ ಜನರ ಸಮಸ್ಯೆಯನ್ನು ನಿಭಾಯಿಸ್ಲಿಕ್ಕಾಗದೆ ಅವರೇ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೊತಾ ಇದ್ದಾರೆ ಅನ್ನುವಂಥ ಅನಿಸ್ತಾ ಇದೆ. ಇದಕ್ಕಿದ್ದಂತೆಯೇ ಕಾಂಗ್ರೆಸ್ MLAಗಳು, ಕಾಂಗ್ರೆಸ್ ಮಂತ್ರಿಗಳು ಹೇಳ್ತಾರೆ ನಮ್ಮ ಪಾಲಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳಿ. ಬಟ್ ನೀವು ಸುಮ್ಮನೆ ಕೂತಿಲ್ಲ, ನೀವು ಕೂಡ ಆಪರೇಷನ್ ಮಾಡ್ತಾ ಇದ್ದೀರಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ. ಮತ್ತೆ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ. ನೋಡಿ, ಈಗ ಈ ಸರ್ಕಾರ ಬಂದ ದಿನದಿಂದ ಕಾಂಗ್ರೆಸ್ನವ್ರು JDSನವ್ರ ಮೇಲೆ, JDSನವ್ರು ಕಾಂಗ್ರೆಸ್ನವ್ರ ಮೇಲೆ, ಅದೇನೂ ಇಲ್ಲದೆ ಇದ್ದಾಗ BJPಯವ್ರ ಮೇಲೆ ಆಪಾದನೆ ಮಾಡುವಂಥ ಕೆಲಸ ನಿರಂತರವಾಗಿ ಮಾಡ್ತಿದ್ದಾರೆ. ಬಹುಶಃ ಈ ಸರ್ಕಾರ ಬರೋ ಟೈಮ್ನಲ್ಲಿ ಗಳಿಗೆ ಸರಿಯಾಗಿ ನೋಡಿ ಇಟ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ, ಅಥವಾ ಯಾವ್ದಾದ್ರು ವೈರಸ್ ತಗಲಿರ್ಬೋದು. ಹಾಗಾಗಿ ಅವ್ರು ಒಳ್ಳೆ ಡಾಕ್ಟರ್ ಹತ್ರ ಚಿಕಿತ್ಸೆ ಮಾಡಿಸ್ಕೊಳ್ಳೋದು ಒಳ್ಳೇದು. ಅಂದ್ರೆ ಈಗ ನೀವು ನಾಳಿನ ಅಧಿವೇಶನ ಶಾಂತಚಿತ್ತರಾಗಿರ್ತೀರಾ, ನೀವು ಯಾವುದೇ ರೀತಿಯ ಕಾರ್ಯಚಟುವಟಿಕೆಗಳು ಭಾಗಿಯಾಗಲ್ಲ? ಇಲ್ಲ, ಇವ್ರ ವೈಫಲ್ಯಗಳಿದಾವೆ, ಎಲ್ಲ ವೈಫಲ್ಯಗಳನ್ನು ಹೊರ ಹಾಕೋ ಕೆಲಸ ನಾವು ಮಾಡ್ತೀವಿ. ಇನ್ನು ಅವ್ರ ಪಾರ್ಟಿಯ ಚಟುವಟಿಕೆಗಳಿಗೆ ಸಮಾಧಾನ ಮಾಡಕ್ಕೆ ನಮ್ಗೇನ್ರಿ ಸಂಬಂಧ?
ಅವ್ರ ಪಾರ್ಟಿ ಡಿಸಿಡೆಂಟ್ಸು ಅವ್ರನ್ನ ಸಮಾಧಾನ ಮಾಡೋದು ನಮ್ಮ ಕೆಲಸ ಅಲ್ಲ. ನಾವು ಮುಂಚೆನೇ ಹೇಳಿದ್ದೀವಿ, ನಾವು ರಾಜಕಾರಣ ಮಾಡೋಕ್ಕೆ ಬಂದಿರೋದು. ಬೆಂಕಿಯಲ್ಲಿ ಹೊತ್ಕೊಂಡ್ರೆ ಬೆಂಕಿ ಆರಿಸೋದು ನಮ್ಮ ಕೆಲಸ ಅಲ್ಲ. ಇದಿಷ್ಟು ಸಿ ಟಿ ರವಿ ಅವರ ಒಂದು ಹೇಳಿಕೆಯಾಗಿದೆ. ಅಂದ್ರೆ ನಾವು ರಾಜಕಾರಣ ಮಾಡೋದಕ್ಕೆ ಬಂದಿರೋದು, ಆದ್ರೆ ಬೆಂಕಿ ಹಚ್ಕೊಂಡ ಸಂದರ್ಭದಲ್ಲಿ ನಾವು ಆರಿಸೋ ಕೆಲಸವನ್ನು ಕೂಡ ಮಾಡೋದಿಲ್ಲ ಅಂತ ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಕೂಡ ಬಿಜೆಪಿಯ ನಾಯಕರು ಎಲ್ಲೋ ಒಂದ್ ಕಡೆ ನಾವು ಏನು ಯಾವುದೇ ರೀತಿಯ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗಲ್ಲ, ನಾವು ಪ್ರತಿಪಕ್ಷವಾಗಿ ಏನ್ ಕೆಲಸ ಮಾಡಬೇಕು ಮಾಡ್ತೀವಿ ಅನ್ನೋ ಹೇಳೋದ್ರ ಮೂಲಕ ಇನ್ನೂ ಕೂಡ ಒಂದು ರೀತಿಯಲ್ಲಿ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.